ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಗೆ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಪಾರ್ಟ್ಸ್ ಆಫ್ ಸ್ಪೀಚ್ ನ ಒಂದು ಇಂಟ್ರೊಡಕ್ಷನ್ ಪಾಠ ನೋಡಿದ್ದೇವೆ. ವಿದ್ಯಾರ್ಥಿಗಳೇ, ಅದು ಏನು ಮಹತ್ವ ಹೊಂದಿದೆ, ಅದು ಒಂದು ಸೆಂಟೆನ್ಸ್ ಮಾಡಲಿಕ್ಕೆ ಮೂಲಭೂತವಾಗಿ ಬೇಕಾಗಿರುವಂತದ್ದು ಎಂಬುದಾಗಿ ನಾವು ನೋಡಿಕೊಂಡಿದ್ದೇವೆ ವಿದ್ಯಾರ್ಥಿಗಳೇ, ಎಕ್ಸಾಂಪಲ್ ಮುಖಾಂತರ. ಈಗ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಹಾಗೂ ಮೊದಲ ಟಾಪಿಕ್ ವಿದ್ಯಾರ್ಥಿಗಳೇ, ಅದು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನೀವು ನೌನ್ ಎಂಬುದು ಏನು, ಅದರ ಟೈಪ್ಸ್ ಗಳೇನು, ನೌನ್ ಜೆಂಡರ್, ನೌನ್ ನಂಬರ್ಸ್, ನೌನ್ ಕೇಸ್, ಇವೆಲ್ಲ ನೀವು ಕೇಳಿರಬಹುದು ವಿದ್ಯಾರ್ಥಿಗಳೇ. ಹಾಗಾದರೆ ಇದೇ ಒಂದು ಕಾಂಪ್ರಿಹೆನ್ಸಿವ್ ವಿಡಿಯೋಸ್ ನಾವು ಸ್ವರ್ಗಂ ಚಾನೆಲ್ ಮೇಲೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅಂದ್ರೆ ಈ ಒಂದು ಟಾಪಿಕ್ ನಂತರ ನೀವು ಬೇರೆ ವಿಡಿಯೋ ನೋಡುವ ಹಾಗಿಲ್ಲ ವಿದ್ಯಾರ್ಥಿಗಳೇ, ಏಕೆಂದರೆ ಇದು ನಿಮ್ಗೆ ಯಾವುದೇ ಡೌಟ್ ಗಳನ್ನು ಇರುವಂತಹ ವಿಡಿಯೋ ಇಲ್ಲ ವಿದ್ಯಾರ್ಥಿಗಳೇ. ನಿಮ್ಗೆ ಸಂಪೂರ್ಣವಾಗಿ ಅಂದ್ರೆ 360 ಡಿಗ್ರಿ ಮುಖಾಂತರ ನಾವು ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ನೀವು ನೌನ್ ಎಂಬುದು ನೀವು ಕನ್ನಡದಲ್ಲಿ ಕೇಳಬಹುದು ವಿದ್ಯಾರ್ಥಿಗಳೇ, ನಾಮಪದ ಎಂಬುದಾಗಿ. ಏನು ವಿದ್ಯಾರ್ಥಿಗಳೇ? ನಾಮಪದ. ಹಾಗಾದ್ರೆ ಈ ನಾಮಪದ ಅಥವಾ ನೌನ್ ಅಂದ್ರೆ ಏನು ಎಂಬುದಾಗಿ ನಾವು ಈಗ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅದಕ್ಕೆ ಇದರ ಒರಿಜಿನ್ ಏನು ವಿದ್ಯಾರ್ಥಿಗಳೇ? ಅಂದ್ರೆ ಅದು ಆ ಶಬ್ದ ಏನಿದೆ ನಮ್ಗೆ ನೌನ್ ಎಂಬುದಾಗಿ ಯಾವ ಒಂದು ಭಾಷೆಯಿಂದ ಬಂದಿದೆ, ಅದರ ಹುಟ್ಟು ಏನು ಎಂಬುದಾಗಿ ನಾವು ನೋಡೋಣ ವಿದ್ಯಾರ್ಥಿಗಳೇ. ನೌನ್ ಎಂಬ ಪದ ಏನು ವಿದ್ಯಾರ್ಥಿಗಳೇ? ನೌನ್ ಎಂಬ ಪದ ಏನಾಗಿದೆ, ಲ್ಯಾಟಿನ್ ಭಾಷೆಯ ಏನು ವಿದ್ಯಾರ್ಥಿಗಳೇ? ಲ್ಯಾಟಿನ್ ಒಂದು ಭಾಷೆಯ ನೋಮೇನ್ ಎಂಬ ಪದದಿಂದ ಏನು ವಿದ್ಯಾರ್ಥಿಗಳೇ ಇದಕ್ಕೆ ನಾವು ಆಯ್ದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? ನೌನ್ ಎಂಬ ಪದ ಏನಿದೆ ಲ್ಯಾಟಿನ್ ಭಾಷೆಯ ನೋಮೆನ್ ಎಂಬ ಪದದಿಂದ ನಾವು ಅದಕ್ಕೆ ಡಿರೈವ್ ಮಾಡ್ಕೊಂಡ್ವಿ ವಿದ್ಯಾರ್ಥಿಗಳೇ. ನೋಮೆನ್ ಎಂದರೆ ಏನು? ಹಾಗಾದ್ರೆ ನೋಮೆನ್ ಎಂದರೆ ಇಂಗ್ಲಿಷ್ ಅಲ್ಲಿ ಏನು? ನೋಮೆನ್ ಎಂದರೆ ನೇಮ್. ಏನು ವಿದ್ಯಾರ್ಥಿಗಳೇ? ನೋಮೆನ್ ಎಂದರೆ ನೇಮ್ ಎಂದರ್ಥ. ನಮ್ಮ ಕನ್ನಡದಲ್ಲಿ ನೋಡಿದಾಗ ವಿದ್ಯಾರ್ಥಿಗಳೇ, ನೇಮ್ ಅಂದ್ರೆ ಏನು? ಹೆಸರು. ಏನು ವಿದ್ಯಾರ್ಥಿಗಳೇ? ಹೆಸರು. ಇಲ್ಲಿ ನೀವು ಗಮನಿಸಬೇಕು, ಏನು ನೌನ್ ಎಂಬ ಪದದ ಒರಿಜಿನ್ ಏನೇ ವಿದ್ಯಾರ್ಥಿಗಳೇ, ಅದರ ಉಗಮ ಏನಿದೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ವಿದ್ಯಾರ್ಥಿಗಳೇ. ಅದು ಲ್ಯಾಟಿನ್ ಭಾಷೆಯ ನೋಮೆನ್ ಎಂಬ ಪದ. ಲ್ಯಾಟಿನ್ ಭಾಷೆಯ ನೋಮೆನ್ ಎಂಬ ಪದ ವಿದ್ಯಾರ್ಥಿಗಳೇ. ಆ ನೋಮೆನ್ ಎಂದ್ರೆ ಇಂಗ್ಲಿಷ್ ಅಲ್ಲಿ ಅದರ ಮೀನಿಂಗ್ ಏನು ವಿದ್ಯಾರ್ಥಿಗಳೇ? ನೇಮ್ ಎಂಬುದಾಗಿ. ಆ ನೇಮ್ ಎಂದ್ರೆ ನಿಮಗೆ ಹೆಸರು. ಹಾಗಾದ್ರೆ ನೀವು ಇಲ್ಲಿ ಒಂದು ಕನ್ಕ್ಲೂಷನ್ ಮಾಡಬೇಕು ವಿದ್ಯಾರ್ಥಿಗಳೇ, ಏನೆಂಬುದಾಗಿ. ನೌನ್ ಎಂದರೆ ಏನು? ಏನು ವಿದ್ಯಾರ್ಥಿಗಳೇ? ನಮ್ಗೆ ನೌನ್ ಅಂದರೆ ಏನು ವಿದ್ಯಾರ್ಥಿಗಳೇ? ನೌನ್ ಈಸ್ ಈಕ್ವಲ್ ಟು ನೇಮ್. ಏನು ವಿದ್ಯಾರ್ಥಿಗಳೇ? ನೌನ್ ಈಸ್ ಈಕ್ವಲ್ ಟು ನೇಮ್ ಅಂತ ಹೇಳಬೇಕು ವಿದ್ಯಾರ್ಥಿಗಳೇ ನಾವು. ಹೌದು ವಿದ್ಯಾರ್ಥಿಗಳೇ, ನೌನ್ ಅಂದ್ರೆ ಏನಾಗಿದೆ? ಒಂದು ನೌನ್ ಅಂದ್ರೆ ಏನಾಗಿದೆ? ನೌನ್ ಎಂದರೆ ಒಂದು ಹೆಸರಾಗಿದೆ. ಏನು ವಿದ್ಯಾರ್ಥಿಗಳೇ? ಒಂದು ಹೆಸರು ಆಗಿದೆ ಎಂಬುದಾಗಿ ನೀವು ಇಲ್ಲಿ ಗಮನಿಸಬೇಕು. ಏನು ವಿದ್ಯಾರ್ಥಿಗಳೇ? ನೌನ್ ಎಂಬ ಪದ ಲ್ಯಾಟಿನ್ ಭಾಷೆಯ ನೋಮೆನ್ ಎಂಬ ಪದದಿಂದ ಆಯ್ದುಕೊಂಡಿದೆ ವಿದ್ಯಾರ್ಥಿಗಳೇ. ಆ ನೋಮೆನ್ ಮೀನಿಂಗ್ ಏನು? ನೇಮ್ ಎಂದರ್ಥ. ನೇಮ್ ಅಂದ್ರೆ ಕನ್ನಡದಲ್ಲಿ ಹೆಸರು. ಹಾಗಾದ್ರೆ ನಾವು ಇದು ಹೇಳಬೇಕು ವಿದ್ಯಾರ್ಥಿಗಳೇ, ಏನು? ನೌನ್ ಎಂದರೆ ನೇಮ್. ನೌನ್ ಅಂದ್ರೆ ನಮಗೆ ಏನಾಗಿದೆ? ಒಂದು ಹೆಸರಾಗಿದೆ. ಹಾಗಾದ್ರೆ ಒಂದು ಹೆಸರನ್ನು ನಾವು ನೌನ್ ಎಂದು ಹೇಳಬೇಕಾ? ಹೌದು ವಿದ್ಯಾರ್ಥಿಗಳೇ, ನಾವು ಪ್ರತಿಯೊಂದು ಹೆಸರನ್ನು ನೌನ್ ಎಂದು ಹೇಳಬೇಕು. ಹಾಗಾದ್ರೆ ಎಕ್ಸಾಂಪಲ್ ಏನು? ಏನು ವಿದ್ಯಾರ್ಥಿಗಳೇ? ಅದರ ಎಕ್ಸಾಂಪಲ್ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿರಬಹುದು, ಇದು ಏನು ವಿದ್ಯಾರ್ಥಿಗಳೇ? ನೋಡಿ, ಇಲ್ಲಿ ನೋಡಬೇಕು, ರೋಹಿತ್ ಎಂಬುದು ಒಂದು ಹೆಸರಾಗಿತ್ತಾನೆ. ಹೌದು, ರೋಹಿತ್ ಎಂಬುದು ಒಂದು ಹೆಸರು. ಹಾಗಾದ್ರೆ ಇದು ನೌನ್ ಆಗತ್ತಾ? ಎಸ್ ವಿದ್ಯಾರ್ಥಿಗಳೇ, ಅಬ್ಸಲ್ಯೂಟ್ಲಿ ಇದು ಒಂದು ನೌನ್ ಎಂಬುದಾಗಿ. ಮತ್ತು ಇಲ್ಲಿ ಒಂದು ಶಬ್ದ ಇದೆ, ಏನು? ಬಾಯ್. ಬಾಯ್ ಎಂಬುದು ಒಂದು ನೌನ್ ಆಗಿದೆ. ಹೌದು ವಿದ್ಯಾರ್ಥಿಗಳೇ, ಬಾಯ್ ಎಂಬುದು ಹುಡುಗ ಎಂಬುದು ಕೂಡ ಒಂದು ನೌನೇ ಆಗಿರ್ತಾನೆ. ಇದಕ್ಕೆ ನಾವು ನೌನ್ ಅಂತ ಹೇಳಬಹುದು ವಿದ್ಯಾರ್ಥಿಗಳೇ. ಹೌದು ವಿದ್ಯಾರ್ಥಿಗಳೇ, ಇದಕ್ಕೆ ಕೂಡ ನಾವು ನೌನ್ ಅಂತ ಹೇಳಬೇಕು. ಎಸ್. ಮತ್ತೆ ವಿದ್ಯಾರ್ಥಿಗಳೇ ಏನಿದೆ? ಬಟ್. ಬಟ್ ಕೂಡ ಒಂದು ನೌನ್ ಆಗಿದೆ ವಿದ್ಯಾರ್ಥಿಗಳೇ. ನೋ, ಬಟ್ ಎಂಬುದು ಒಂದು ಏನು ವಿದ್ಯಾರ್ಥಿಗಳೇ? ಬಟ್ ಎಂಬುದು ಒಂದು ನೌನ್ ಆಗಿಲ್ಲ. ಬಟ್ ಎಂಬುದು ಒಂದು ನೌನ್ ಆಗಿಲ್ಲ. ಇವು ಆಂಡ್ ಎಂಬುದು ಒಂದು ನೌನ್ ಆಗಿಲ್ಲ. ಹಾಗಾದ್ರೆ ಇವೇನು? ಬಟ್ ಮತ್ತು ಆಂಡ್ ಇವು ಕಂಜಂಕ್ಷನ್ ಗಳು. ಹಾಗಾದ್ರೆ ನಾವು ಇಲ್ಲಿ ಮಾತಾಡಬೇಕು ಏದರ ಬಗ್ಗೆ? ಹೆಸರಿನ ಬಗ್ಗೆ, ನೌನ್ ನ ಬಗ್ಗೆ, ನೇಮ್ ನ ಬಗ್ಗೆ ನಾವು ಮಾತಾಡುವಂತದ್ದು ಇಲ್ಲಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ರೋಹಿತ್, ಬಾಯ್, ಈ ನಮಗೆ ಪೆನ್, ಎಲ್ಲ ವಿದ್ಯಾರ್ಥಿಗಳೇ ಏನು? ನಮಗೆ ನೌನ್ ಎಂದು ಹೇಳಬೇಕು ವಿದ್ಯಾರ್ಥಿಗಳೇ. ನೌನ್ ಎಂದು ಹೇಳಬೇಕು. ಇದು ನಿಮಗೆ ಈಗಾಗಲೇ ತಿಳಿದಿದೆ. ನೌನ್ ಎಂಬುದು
ಲ್ಯಾಟಿನ್ ಭಾಷೆಯ ನೋಮೆನ್ ಎಂಬ ಪದದಿಂದ ಆಯ್ದುಕೊಳ್ಳಲಾಗಿದೆ. ನೋಮೆನ್ ಎಂದರೆ ನೇಮ್ ಎಂದರ್ಥ. ನೇಮ್ ಅನ್ನು ನಾವು ಕನ್ನಡದಲ್ಲಿ ಹೆಸರು. ಹಾಗಾದ್ರೆ ನಾವು ಹೇಳಬೇಕು ಪ್ರತಿಯೊಂದು ಇದು ನೌನ್ ಆಗಿದೆ ವಿದ್ಯಾರ್ಥಿಗಳೇ. ರೋಹಿ, ಬಾಯ್, ಪೆನ್ ಇವೆಲ್ಲ ನೌನ್ ಆಗಿದೆ. ಹಾಗಾದ್ರೆ ನಾವು ಇದಕ್ಕೆ ನೌನ್ ಎಂದು ಕರೀಬೇಕು ಎಂಬುದಾಗಿ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈಗ ನಾವು ಆ ನೌನ್ ನ ಒರಿಜಿನ್ ನಾವು ನೋಡಿದ್ದೇವೆ. ಈಗ ನಾವು ನೌನ್ ನ ಒಂದು ಡೆಫಿನೇಷನ್ ಅನ್ನು ನಾವು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ನೌನ್ ನ ಒಂದು ಡೆಫಿನೇಷನ್. ಡೆಫಿನೇಷನ್ ಏನು ವಿದ್ಯಾರ್ಥಿಗಳೇ? ಇದಕ್ಕೆ ಡೆಫಿನೇಷನ್ ಏನು, ಅದಕ್ಕೆ ವಾಕ್ಯ ಏನು ಕೊಡಬಹುದು ನಾವು? ಹಾಗಾದ್ರೆ ನಾವು ನೋಡಿದ್ದೇವೆ ನೌನ್ ಎಂಬುದು ಒಂದು ಹೆಸರಾಗಿದೆ ಎಂಬುದಾಗಿ. ಏನು ವಿದ್ಯಾರ್ಥಿಗಳು? ಒಂದು ಹೆಸರಾಗಿದೆ. ಹಾಗಾದ್ರೆ ಡೆಫಿನೇಷನ್ ಕೂಡ ಹಾಗೆ ಇರುವಂತದ್ದು. ನೌನ್ ಏನು ವಿದ್ಯಾರ್ಥಿಗಳೇ? ನೌನ್ ಈಸ್ ಅ ನೇಮ್. ಏನು ವಿದ್ಯಾರ್ಥಿಗಳೇ? ನೌನ್ ಈಸ್ ಅ ನೇಮ್ ಆಫ್. ನೌನ್ ಇಸ್ ಅ ನೇಮ್ ಆಫ್. ಎದರ ನೇಮ್ ಆಗಿದೆ ಅದು? ನೌನ್ ಒಂದು ಹೆಸರಾಗಿದೆ. ಯಾರ ಹೆಸರಾಗಿದೆ ವಿದ್ಯಾರ್ಥಿಗಳೇ? ಒಂದು ಪರ್ಸನ್ ನ ಹೆಸರಾಗಿರ್ಬೇಕು, ಒಂದು ಪ್ಲೇಸ್ ನ ಹೆಸರಾಗಿರ್ಬಹುದು ವಿದ್ಯಾರ್ಥಿಗಳೇ, ಒಂದು ಥಿಂಗ್ ನ ಏನು ವಿದ್ಯಾರ್ಥಿಗಳೇ ಹೆಸರಾಗಿರ್ಬೇಕು. ಇದಕ್ಕೆ ನಾವು ನೌನ್ ಎಂದು ಕರಿತೇವೆ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? ನೌನ್ ಎಂದರೆ ನೌನ್ ಈಸ್ ಅ ನೇಮ್ ಆಫ್ ಅ ಪರ್ಸನ್, ನೇಮ್ ಆಫ್ ಪ್ಲೇಸ್, ನೇಮ್ ಆಫ್ ಥಿಂಗ್ ಎಂಬುದಾಗಿ. ಏನು ವಿದ್ಯಾರ್ಥಿಗಳೇ? ನೌನ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಶಾರ್ಟ್ಲಿ ನಾವು ನೌನ್ ಇಸ್ ಅ ನೇಮ್ ಆಫ್ ಪಿಪಿಟಿ ಎಂದು ಹೇಳ್ತೇವೆ ವಿದ್ಯಾರ್ಥಿಗಳೇ. ನೌನ್ ಇಸ್ ಅ ನೇಮ್ ಆಫ್ ಪಿಪಿಟಿ. ವಿದ್ಯಾರ್ಥಿಗಳೇ, ನಿಮ್ಗೆ ಇಲ್ಲಿ ಮತ್ತೆ ನಿಮ್ಗೆ ಡೌಟ್ ಇರಬಹುದು, ಇಲ್ಲಿ ಸರ್ ಎನಿಮಲ್ ಇಲ್ಲ, ಬರ್ಡ್ ಇಲ್ಲ ಎಂಬುದಾಗಿ. ಹಾಗೇನಿಲ್ಲ ವಿದ್ಯಾರ್ಥಿಗಳೇ. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನಮ್ಗೆ ಪರ್ಸನ್ ಅಂದ್ರೆ ಏನು ವಿದ್ಯಾರ್ಥಿಗಳೇ? ಎರಡು ಅಂದ್ರೆ ಕ್ರಿಯೇಚರ್ಸ್ ವಿದ್ಯಾರ್ಥಿಗಳೇ. ಇದರಲ್ಲಿ ನಮ್ಗೆ ಹ್ಯೂಮನ್ ಬೀಯಿಂಗ್ ಹಾಗೂ ಎನಿಮಲ್ಸ್. ಇನ್ನು ವಿದ್ಯಾರ್ಥಿಗಳೇ ಹ್ಯೂಮನ್ ಬೀಯಿಂಗ್ ಮತ್ತು ಎನಿಮಲ್ಸ್ ನಾವು ಪರ್ಸನ್ ಎಂದು ಕನ್ಸಿಡರ್ ಮಾಡ್ತೀವಿ ವಿದ್ಯಾರ್ಥಿಗಳು. ಅದು ಬರ್ಡ್ ಆಗಿರ್ಬೇಕು ಅಥವಾ ನೀವು ಬೇರೆ ಯಾವುದೋ ಪ್ರಾಣಿಗಳಾಗಿ ಅಂದ್ರೆ ಜೀವವಾಗಿರುವಂತದ್ದು, ಜೀವವನ್ನು ಹೊಂದಿರುವಂತದನ್ನು ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಏನು ವಿದ್ಯಾರ್ಥಿಗಳೇ ಲಿವಿಂಗ್ ಥಿಂಗ್ ಅನ್ನು ನಾವು ಪರ್ಸನ್ ಎಂದು ಕರೀಬೇಕು ವಿದ್ಯಾರ್ಥಿಗಳು. ಅದು ಕ್ಲಿಯರ್ ಆಯ್ತು. ಎಸ್, ನೌನ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಹಾಗಾದ್ರೆ ಯಾವುದೇ ಒಂದು ವ್ಯಕ್ತಿಯ ಹೆಸರು, ಯಾವುದೇ ಒಂದು ಸ್ಥಳದ ಹೆಸರು ಅಥವಾ ಯಾವುದೇ ಒಂದು ವಸ್ತುವಿನ ಹೆಸರನ್ನು ನಾವು ನೌನ್ ಎಂದು ಕರಿಬೇಕು. ನೌನ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ನೀವು ಡೆಫಿನೇಷನ್ ಇಲ್ಲಿ ನೋಡಿದ್ದೀರಿ ವಿದ್ಯಾರ್ಥಿಗಳೇ. ನೌನ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ವಿದ್ಯಾರ್ಥಿಗಳೇ, ನಾನು ಹೇಗೆ ನಿಮ್ಗೆ ಇಲ್ಲಿ ಬರಿತಾ ಇದ್ದೀನಿ ಹಾಗೆ ನೀವು ನೋಟ್ ಮಾಡ್ತಾ ಹೋಗ್ಬೇಕು ವಿದ್ಯಾರ್ಥಿಗಳೇ. ಇದೇ ಒಂದು ನೋಟ್ ವಿದ್ಯಾರ್ಥಿಗಳೇ. ಅಂದ್ರೆ ಇಲ್ಲಿ ರನ್ನಿಂಗ್ ಕ್ಲಾಸ್ ಅಲ್ಲಿ ಆಗುವಂತ ನೋಟ್ ವೆರಿ ಇಂಪಾರ್ಟೆಂಟ್ ನೋಟ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾವು ಇಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ನೌನ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಅಂತ ನಾವು ಈಗಾಗಲೇ ನಾವು ಸ್ಟೇಟ್ ಮಾಡಿದ್ದೇವೆ. ಏನು ನಾವು ಸ್ಟೇಟ್ ಮಾಡಿದ್ದೇವೆ ಇಲ್ಲಿ? ಸ್ಟೇಟ್ಮೆಂಟ್ ಪರ್ಸನ್. ಹಾಗಾದ್ರೆ ಯಾವ್ದೋ ಒಂದು ಪರ್ಸನ್ ನೇಮ್ ವಿದ್ಯಾರ್ಥಿಗಳು ಏನು? ನಾವು ಇದಕ್ಕೆ ನಾವು ಬಾಯ್ ಈಗಾಗಲೇ ನಾವು ನೋಡಿದ್ದೇವೆ ವಿದ್ಯಾರ್ಥಿಗಳೇ. ಗರ್ಲ್. ವಿದ್ಯಾರ್ಥಿಗಳೇ, ಮತ್ತೆ ನೀವು ಕೂಡ ಬರಿಬೇಕು. ನಿಮ್ ಹೆಸರು ಕೂಡ ನಿಮ್ಮೊಂದು ನೌನೇ ಆಗಿದೆ. ನಿಮ್ ಹೆಸರು ಏನಾದ್ರು ಮಹೇಶ, ಸುರೇಶ, ಗಣೇಶ, ರೋಹಿತ್, ರಮೇಶ್ ಇವೆಲ್ಲ ಏನು ವಿದ್ಯಾರ್ಥಿಗಳೇ ಒಂದು ನೌನ್ ಆಗಿದೆ. ಆ ಪರ್ಸನ್ ಹೆಸರು ವಿದ್ಯಾರ್ಥಿಗಳೇ ಗರ್ಲ್ ಆಗಿರ್ಬಹುದು ವಿದ್ಯಾರ್ಥಿಗಳೇ, ಅಥವಾ ರವಿ, ಅಥವಾ ಇಲ್ಲಿ ಸನ್. ಎಸ್ ವಿದ್ಯಾರ್ಥಿಗಳೇ, ಮತ್ತೆ ನೀವು ಮತ್ತೆ ಬರೀಬೇಕು ವಿದ್ಯಾರ್ಥಿಗಳೇ. ನೀವು ಏನು ವಿದ್ಯಾರ್ಥಿಗಳೇ ಪರ್ಸನ್ ನ ಒಂದು ಹೆಸರನ್ನು ಬರೆಯುವಂತದ್ದು. ಎಲ್ಲಾ ಪರ್ಸನ್ ಗಳ ನೇಮನ್ನು ನಾವು ಎಂದು ಹೇಳಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಮತ್ತೇನು? ನೌನ್ ಇಸ್ ಅ ನೇಮ್ ಆಫ್ ಪ್ಲೇಸ್. ಏನು ಪ್ಲೇಸ್? ಇಲ್ಲಿ ನಮಗೆ ವಿಲೇಜ್ ಆಗಿರ್ಬಹುದು, ಯಾವುದೇ ವಿಲೇಜ್ ನೇಮ್ ಆಗಿರ್ಬಹುದು. ಇಲ್ಲಿ ನಮ್ಗೆ ಧಾರವಾಡ ಆಗಿರ್ಬಹುದು ವಿದ್ಯಾರ್ಥಿಗಳೇ, ಧಾರವಾಡ. ಮತ್ತೆ ವಿದ್ಯಾರ್ಥಿಗಳೇ ನಮ್ಗೆ ಇಲ್ಲಿ ಮಹಾರಾಷ್ಟ್ರ ಆಗಿರ್ಬಹುದು. ಮತ್ತೆ ನೀವು ಕಲಬುರ್ಗಿ ಆಗಿರ್ಬಹುದು ವಿದ್ಯಾರ್ಥಿಗಳೇ. ಇದು ವಿದ್ಯಾರ್ಥಿ ಕಲಬುರ್ಗಿ. ಇದೇ ರೀತಿಯಾಗಿ ನಾವು ನೇಮ್ ಆಫ್ ಪ್ಲೇಸ್ ಅಂದ್ರೆ ಯಾವುದೇ ಒಂದು ಸ್ಥಳದ ಹೆಸರನ್ನು ನಾವು ನೌನ್ ಎಂದು ಕರೀಬೇಕು ವಿದ್ಯಾರ್ಥಿಗಳೇ. ಮತ್ತೆ ಥಿಂಗ್ ಏನು ವಿದ್ಯಾರ್ಥಿಗಳ? ಥಿಂಗ್ಸ್ ಅಂದ್ರೆ ವಸ್ತು. ಏನು? ಪೆನ್ ಆಗಿರ್ಬಹುದು, ಅದು ಪ್ಯಾನ್ ಆಗಿರಬಹುದು, ಮತ್ತೆ ಏನು ವಿದ್ಯಾರ್ಥಿಗಳೇ ಬೋರ್ಡ್ ಆಗಿರಬಹುದು. ಅಂದ್ರೆ ಜಗತ್ತಿನಲ್ಲಿ ನೀವು ನೋಡುವಂತಹ ಯಾವುದೇ ವ್ಯಕ್ತಿ, ಯಾವುದೇ ವಸ್ತು
ಅಥವಾ ಯಾವುದೇ ಸ್ಥಳವನ್ನು ನೀವು ಹೆಸರು ಕೊಡಬಲ್ಲವರಾಗಿದ್ದರೆ ಅದಕ್ಕೆ ನಾವು ನೌನ್ ಎಂದು ಕರೀಬೇಕು ವಿದ್ಯಾರ್ಥಿಗಳೇ. ಏನು? ಯಾವುದೇ ವ್ಯಕ್ತಿ, ಯಾವುದೇ ವಸ್ತು ಅಥವಾ ಸ್ಥಳವನ್ನು ನೀವು ಹೆಸರಿಸಬಲ್ಲವರಾಗಿದ್ದರೆ ಅಂಥವು ನಾವು ನೌನ್ ಎಂದು ಕರಿತೀವಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ನೀವು ಈಗ ಕ್ಲಾಸ್ ಕೇಳ್ತಾ ಇದ್ದೀರಾ. ಎದರಲ್ಲಿ ಕೇಳ್ತಾ ಇದ್ದೀರಾ? ನೀವು ಮೊಬೈಲ್ ಅಲ್ಲಿ ಕೇಳ್ತಾ ಇದ್ದೀರಾ. ಮೊಬೈಲ್ ಕೂಡ ಒಂದು ನೌನ್ ಆಗಿದೆ. ನೀವು ಬರೆಯುವಂತದ್ದು ಪೆನ್ ಕೂಡ ನೌನ್ ಆಗಿದೆ. ಎದರ ಮೇಲೆ ನೀವು ಬರಿತಾ ಇದ್ದೀವಿ ವಿದ್ಯಾರ್ಥಿಗಳೇ? ಒಂದು ನೋಟ್ಬುಕ್ ಅಲ್ಲಿ ಬರ್ತಾ ಇದ್ದೀರಾ. ನೋಟ್ಬುಕ್ ಕೂಡ ಒಂದು ನೌನ್ ಆಗಿದೆ. ನೀವು ಚೇರ್ ಮೇಲೆ ಕೂತಿದ್ರೆ ಚೇರ್ ಒಂದು ನೌನ್, ಬೆಂಚ್ ಮೇಲೆ ಕೂತಿದ್ರೆ ಬೆಂಚ್ ಒಂದು ನೌನ್ ಆಗಿದೆ. ನೀವು ನಿಮ್ ಟಿ ಶರ್ಟ್, ನಿಮ್ ಪ್ಯಾಂಟ್ ಎಲ್ಲ ನೌನ್. ನೀವು ಹಾಕಿರುವಂತಹ ಒಂದು ಚಪ್ಪಲಿ ಏನಿದೆ ವಿದ್ಯಾರ್ಥಿ, ಅದು ಕೂಡ ಒಂದು ನೌನ್ ಆಗಿದೆ. ನಿಮ್ಮ ಹಿಂದೆ ಮುಂದೆ ನೋಡುವಂತಹದ್ದು ನೋಡಿ ವಿದ್ಯಾರ್ಥಿಗಳು, ನಿಮ್ ಹಿಂದೆ ಮುಂದೆ ನೋಡಿ ಅದಕ್ಕೆ ಹೆಸರು ಆಗಿದ್ದರೆ ಅದಕ್ಕೆ ನಾವು ನೌನ್ ಎಂದು ಕರಿಬೇಕು ವಿದ್ಯಾರ್ಥಿಗಳೇ. ನೀವು ನೋಡ್ಬೇಕು ನಿಮ್ ಹಿಂದ್ ಮುಂದೆ ಏನು ಇದೆ, ವ್ಯಕ್ತಿ ಇದ್ರೆ ವ್ಯಕ್ತಿ ಹೆಸರು ಬರೀರಿ, ನೇಮ್ ಆಫ್ ಪ್ಲೇಸ್, ಏನಾದ್ರೂ ಸ್ಥಳದ ಹೆಸರು, ಮತ್ತೆ ನೇಮ್ ಆಫ್ ಥಿಂಗ್ ಬರಿಬೇಕು. ಅಂದ್ರೆ ಏನಿದೆ ನಿಮ್ಮ ಒಂದು ಜೊತೆಯಲ್ಲಿ, ಬಾಕ್ಸ್ ಆಗಿರ್ಬಹುದು ಅಥವಾ ಏನಾದ್ರೂ ನೀವು ಒಂದು ವಸ್ತುವನ್ನು ಅದಕ್ಕೆ ಹೆಸರು ಹೇಳಿ. ಫಾರ್ ಎಕ್ಸಾಂಪಲ್, ಒಂದು ಅದು ಏನಿದೆಪ್ಪ ಅಂತ ಹೇಳಿದ್ರೆ ಇದು ಒಂದು ಪೆನ್ ಆಗಿದೆ, ಪೆನ್ ಒಂದು ನೌನ್. ಇದೇನಾಗಿದೆ? ಹ್ಯಾಂಡ್ ಕರ್ಚಿಪ್, ಇದು ಒಂದು ನೌನ್. ಇದೇನಾಗಿದೆ ವಿದ್ಯಾರ್ಥಿಗಳೇ? ಕ್ಯಾಪ್, ಕ್ಯಾಪ್ ಒಂದು ನೌನ್. ನೀವು ಯಾವ್ದಾದ್ರೂ ಒಂದು ವ್ಯಕ್ತಿ, ವಸ್ತು ಅಥವಾ ಸ್ಥಳವನ್ನು ನೋಡಿದ ತಕ್ಷಣ ಅದಕ್ಕೆ ಹೆಸರು ಕೊಡಬಲ್ಲವರಾಗಿದ್ದರೆ ಅದಕ್ಕೆ ನಾವು ನೌನ್ ಎಂದು ಕರಿತೀವಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಮತ್ತೆ ಎಕ್ಸಾಂಪಲ್ ನೀವು ಬರೀಬೇಕು ವಿದ್ಯಾರ್ಥಿಗಳೇ. ಈಗಾಗಲೇ ನಿಮಗೆ ತಿಳಿದಿರಬಹುದು ವಿದ್ಯಾರ್ಥಿಗಳೇ ಏನೆಂಬುದು. ನೌನ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್. ನೌನ್ ಇಸ್ ಅ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್. ನೌನ್ ಇಸ್ ಅ ನೇಮ್ ಆಫ್ PPT. ಪರ್ಸನ್ ಅಂದ್ರೆ ಇಲ್ಲಿ ಬಾಯ್, ಗರ್ಲ್, ರವಿ, ಸನ್, ETC. ಪ್ಲೇಸ್ ಎಂಬುದು ಒಂದು ವಿಲೇಜ್, ಧಾರವಾಡ, ಮಹಾರಾಷ್ಟ್ರ, ಕಲಬುರಗಿ, ಯಾವ್ದಾದ್ರು ಪ್ಲೇಸ್ ನ ನೇಮ್, ನಿಮ್ಮ ಸ್ವಂತ ಊರಿನ ಹೆಸರು, ನಿಮ್ ಸ್ವಂತ ಡಿಸ್ಟ್ರಿಕ್ಟ್ ಹೆಸರು, ನಿಮ್ ಸ್ವಂತ ಕಂಟ್ರಿ ಹೆಸರು, ಸ್ಟೇಟ್ ನೇಮ್ ನೀವು ಬರ್ತಾ ಇದ್ರೆ ಅದಕ್ಕೆ ನಾವು ಎಂದು ಕರೀಬೇಕು ವಿದ್ಯಾರ್ಥಿಗಳೇ. ಮತ್ತೆ ಥಿಂಗ್, ನೇಮ್ ಆಫ್ ಥಿಂಗ್, ಅದು ಪೆನ್ ಆಗಿರ್ಬೋದು, ಫ್ಯಾನ್, ಬೋರ್ಡ್ ಎಕ್ಸೆಟ್ರಾ. ನೀವು ಇದೇ ತರ ಹಾಗೆ ಇದು ಎಕ್ಸಾಂಪಲ್ ಬರೆದುಕೊಂಡಿದ್ದೆ ಆದ್ರೆ ಅದು ನೌನ್ ಎಂಬುದು ಏನಾಗಿದೆ ಎಂಬುದನ್ನು ಒಂದು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ನೌನ್ ಒಂದು ಒರಿಜಿನ್ ಎಂಬುದು ನೋಡಿದ್ದೇವೆ. ನೌನ್ ಡೆಫಿನೇಷನ್ ಏನು? ಇಟ್ ಇಸ್ ಅ ನೇಮ್ ಆಫ್ PPT ಅಂತ ಹೇಳಿದೆ ವಿದ್ಯಾರ್ಥಿಗಳೇ, ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಅಂತ ಹೇಳಿದೆ. ಈಗ ನಾವು ಅದೇ ಒಂದು ನೌನ್ ಡೆಫಿನೇಷನ್ ಮೇಲೆ, ಅದರ ಬೇಸ್ ಮೇಲೆ ನಾವು ಕೆಲವೊಂದು ಏನು ವಿದ್ಯಾರ್ಥಿಗಳೇ ಟೆಸ್ಟ್ ಅನ್ನು ನೋಡೋಣ ವಿದ್ಯಾರ್ಥಿಗಳೇ. 3 ಒಂದು ಸೆಂಟೆನ್ಸ್ ಟೆಸ್ಟ್ ಇದೆ. ಇಲ್ಲೇನಿದೆ ವಿದ್ಯಾರ್ಥಿಗಳೇ? ಐ ಈಟ್ ಅ ಮ್ಯಾಂಗೋ, ಯು ಹ್ಯಾವ್ ಅ ಬ್ಲಾಕ್ ಪೆನ್, ಆರ್ ಯು ಫ್ರಮ್ ಕರ್ನಾಟಕ? ವಿದ್ಯಾರ್ಥಿಗಳೇ, ನೀವು ಈ ಒಂದು ಸೆಂಟೆನ್ಸ್ ಅಲ್ಲಿ ನೌನ್ ಏನು ಎಂಬುದು ಯಾವೊಂದು ಪದ ನೌನ್ ಆಗಿದೆ ಎಂಬುದಾಗಿ ಇದಕ್ಕೆ ನೀವು ಕಂಡು ಹಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ? ಹೌದು ವಿದ್ಯಾರ್ಥಿಗಳೇ. ಏನು ಇಲ್ಲಿ ಐ ಈಟ್ ಅ ಮ್ಯಾಂಗೋ ಅಲ್ಲಿ ಇಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ, ಒಂದು ನೌನ್. ಏನು ವಿದ್ಯಾರ್ಥಿಗಳೇ? ಮ್ಯಾಂಗೋ ಒಂದು ಏನಾಗಿದೆ? ಒಂದು ನೌನ್ ಆಗಿದೆ. ಯಾಕೆ ಒಂದು ನೌನ್ ಆಗಿದೆ? ಏಕೆಂದ್ರೆ ಅದು ಒಂದು ಹೆಸರಾಗಿದೆ ವಿದ್ಯಾರ್ಥಿಗಳೇ. ಒಂದು ಹಣ್ಣು ಇದೆ, ಆ ಹಣ್ಣಿಗೆ ಒಂದು ಹೆಸರು. ಇದಕ್ಕೆ ಏನು ವಿದ್ಯಾರ್ಥಿಗಳ? ಆ ಹಣ್ಣಿನ ಹೆಸರೇನು? ಮ್ಯಾಂಗೋ, ಮಾವಿನ ಹಣ್ಣು. ಅದಕ್ಕೊಂದು ಹೆಸರಿದೆ ತಾನೆ. ಅದಕ್ಕಾಗಿ ಆ ವಸ್ತುವಿಗೆ ಕೊಟ್ಟಿರುವಂತಹ ಒಂದು ಹೆಸರೇನು? ಮ್ಯಾಂಗೋ ಎಂಬುದಾಗಿ. ಅದು ನೇಮ್ ಆಫ್ ಥಿಂಗ್ ಆಗಿರ್ಬೇಕು ವಿದ್ಯಾರ್ಥಿಗಳೇ. ಮತ್ತೆ ಯು ಹ್ಯಾವ್ ಅ ಬ್ಲಾಕ್ ಪೆನ್. ಏನು ವಿದ್ಯಾರ್ಥಿಗಳೇ? ಯು ಹ್ಯಾವ್ ಅ ಬ್ಲಾಕ್ ಪೆನ್ ಇದೆ. ಬ್ಲಾಕ್ ಪೆನ್ ಎಂಬುದು ಏನಾಗಿದೆ? ಒಂದು ನೌನ್ ಆಗಿದೆ. ಯಾಕಂದ್ರೆ ಆ ಒಂದು ಏನಿದೆ ಬರೆಯುವಂತಹ ಒಂದು ವಸ್ತುವನ್ನು ಒಂದು ಹೆಸರು ಕೊಟ್ಟಿದೆ ವಿದ್ಯಾರ್ಥಿಗಳೇ. ಏನೆಂಬುದು? ಬ್ಲಾಕ್ ಪೆನ್ ಎಂಬುದಾಗಿ. ಇದು ಒಂದು ಮಾರ್ಕರ್ ತಾನೆ. ಇದಕ್ಕೆ ನಾವು ಒಂದು ಹೆಸರು ಮಾರ್ಕರ್ ಎಂದು ಹೇಳ್ತೇವೆ ವಿದ್ಯಾರ್ಥಿಗಳೇ. ಎಂದು ಮಾರ್ಕರ್ ಎಂದು ಕರಿತೀವಿ. ಇದಕ್ಕೆ ಒಂದು ಹೆಸರು, ಆ ಹೆಸರು ನಾವು ನೌನ್ ಎಂದು ಕರಿತೀವಿ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? ಯು ಹ್ಯಾವ್ ಅ ಪೆನ್ ಅಲ್ಲಿ ಬ್ಲಾಕ್ ಪೆನ್ ಆಗಿದೆ, ಒಂದು ನೌನ್ ಆಗಿದೆ. ಇಟ್ ಇಸ್ ಅ ನೇಮ್ ಆಫ್ ಥಿಂಗ್ ಎಂಬುದಾಗಿ. ನೇಮ್ ಆಫ್ ಥಿಂಗ್. ಇಲ್ಲಿ ಮತ್ತೆ ವಿದ್ಯಾರ್ಥಿಗಳೇ, ಆರ್ ಯು ಫ್ರಮ್ ಕರ್ನಾಟಕ? ಇಲ್ಲಿ ನೀವು ಗೆಸ್ ಮಾಡಬೇಕು ವಿದ್ಯಾರ್ಥಿಗಳೇ. ಇದರಲ್ಲಿ ಕೂಡ ಒಂದು ನೌನ್ ಇದೆ. ಏನು? ವೆರಿ ಗುಡ್ ವಿದ್ಯಾರ್ಥಿ. ಕರ್ನಾಟಕ ಎಂಬುದು ಒಂದು ನೌನ್ ಇದೆ. ಇದು ನೌನ್ ಇದೆ. ಎದರ್ ನೌನ್ ಇದು? ನೌನ್. ಇನ್ನು ನೌನ್ ನೇಮ್ ಆಫ್ ಪ್ಲೇಸ್ ಆಗಿದೆ ವಿದ್ಯಾರ್ಥಿಗಳೇ. ನೇಮ್ ಆಫ್ ಪ್ಲೇಸ್ ಆಗಿದೆ. ಇದು ನೇಮ್ ಆಫ್ ಥಿಂಗ್, ನೇಮ್ ಆಫ್ ಥಿಂಗ್, ನೇಮ್ ಆಫ್ ಪ್ಲೇಸ್ ಎಂಬುದಾಗಿ ವಿದ್ಯಾರ್ಥಿಗಳೇ. ಮತ್ತೆ ವಿದ್ಯಾರ್ಥಿಗಳೇ, ರವಿ ಈಸ್ ಇಲ್. ಏನು ವಿದ್ಯಾರ್ಥಿಗಳೇ? ರವಿ ಈಸ್ ಇಲ್. ಇದರಲ್ಲಿ ನೀವು ಇದಕ್ಕೆ ನೌನ್ ಎಂಬುದು ನೀವು ಇದಕ್ಕೆ ಕಂಡು ಹಿಡಿದಕ್ಕೆ ಸಾಧ್ಯ ವಿದ್ಯಾರ್ಥಿಗಳೇ? ಹೌದು. ಏನು ವಿದ್ಯಾರ್ಥಿಗಳೇ? ರವಿ ಎಂಬುದು ಒಂದು ನೌನ್ ಆಗಿದೆ.
ವಿದ್ಯಾರ್ಥಿಗಳೇ ಇದೇ ರೀತಿಯಾಗಿ ಒಂದು ವಸ್ತುವಿನ ಹೆಸರು, ಒಂದು ವ್ಯಕ್ತಿಯ ಹೆಸರು ಅಥವಾ ಒಂದು ಸ್ಥಳದ ಹೆಸರು, ಅದಕ್ಕೆ ನಾವು ನೌನ್ ಎಂದು ಕರಿತೇವೆ ವಿದ್ಯಾರ್ಥಿಗಳೇ. ನೌನ್ ಎಂದು ಕರಿತೇವೆ. ಈಗಾಗಲೇ ನಾವು ನೋಡಿದ್ದೇವೆ ವಿದ್ಯಾರ್ಥಿಗಳೇ, ಅದರ ನೌನ್ ನ ಒಂದು ಒರಿಜಿನ್ ಏನು, ಅದರ ಡೆಫಿನೇಷನ್ ಏನು, ಮತ್ತು ಸ್ವಲ್ಪ ಅದಕ್ಕೆ ಬೇಕಾಗಿರುವಂತದ್ದು ಒಂದು ಟೆಸ್ಟ್ ಗಳನ್ನ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ನೀವು ಮತ್ತೆ ನಾವು ಇದಕ್ಕೆ ಸಂಬಂಧಪಟ್ಟದ್ದು ಟೆಸ್ಟ್ ನಾವು ಹೀಗೆ ಹಾಕ್ತಾ ಇದ್ದೀವಿ ವಿದ್ಯಾರ್ಥಿಗಳೇ, ನೀವು ಇದಕ್ಕೆ ಅಟೆಂಡ್ ಮಾಡಬೇಕು. ನೀವು ನೋಡಿದ್ದೀರಾ ವಿದ್ಯಾರ್ಥಿಗಳೇ, ಅದರ ನಾವು ಈ ಒಂದು ಕ್ಲಾಸ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೇವೆ, ಅದರ ಒರಿಜಿನ್, ಅದರ ಡೆಫಿನೇಷನ್, ಪರ್ಸನ್, ಪ್ಲೇಸ್ ಅಂಡ್ ಥಿಂಗ್ ಅಂತ ನಾನು ಹೇಳಿದೆ ವಿದ್ಯಾರ್ಥಿಗಳೇ, ಮತ್ತು ಕೆಲವೊಂದು ನಾವು ಟೆಸ್ಟ್ ಕೂಡ ಮಾಡಿದ್ದೇವೆ. ಈಗ ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಕೂಡ ಇದೆ ವಿದ್ಯಾರ್ಥಿಗಳೇ. ಇದರಲ್ಲಿ ನಾವು ನೀವು ಐಡೆಂಟಿಫೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಬೇಕು ವಿದ್ಯಾರ್ಥಿಗಳೇ. ಅಂದ್ರೆ ಈ ಒಂದು ಸೆಂಟೆನ್ಸ್ ಗಳಲ್ಲಿ ನೌನ್ಸ್ ಏನಾಗಿದೆ ಎಂಬುದಾಗಿ ನೀವು ಕಂಡು ಹಿಡಿದು ನಮ್ಗೆ ಏನ್ ಮಾಡ್ಬೇಕು, ನಮ್ಮ ಚಾನೆಲ್ ಮೇಲೆ ಇದಕ್ಕೆ ನೀವು ಕಮೆಂಟ್ ಮುಖಾಂತರ ತಿಳಿಸಬೇಕು ವಿದ್ಯಾರ್ಥಿಗಳೇ. ನೀವು ಇನ್ನು ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಆಗಿ ವಿದ್ಯಾರ್ಥಿಗಳೇ, ಮತ್ತು ಆದಷ್ಟು ನಮ್ಮ ಚಾನೆಲ್ ಅನ್ನು ನೀವು ಶೇರ್ ಮಾಡಬೇಕು ವಿದ್ಯಾರ್ಥಿಗಳೇ. ನಿಮ್ಮ ಹಾಗೆ ಬೇರೆಯವರು ಕೂಡ ಅದಕ್ಕೆ ಸದುಪಯೋಗ ಪಡೆದುಕೊಳ್ಳುವಂತ ಒಂದು ಹಾದಿಯಲ್ಲಿ ನಮಗೆ ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.